ನಮಸ್ಕಾರ ಎಲ್ರಿಗೂ. ಇಂಡಿಯಾದ ಹೊಸ ಬಜೆಟ್ ಬಂದಿದೆ. ಆದ್ರೆ ಇದು ಬರೀ ನಂಬರ್ಸ್ ಗೇಮ್ ಅಲ್ಲ. ನಮ್ಮ ಸ್ಮಾರ್ಟ್ಫೋನ್ಗಳಿಂದ ಹಿಡಿದು ನಮ್ಮ ಫ್ಯೂಚರ್ ಜಾಬ್ಸ್ವರೆಗೂ ಎಲ್ಲದರ ಮೇಲೂ ಎಫೆಕ್ಟ್ ಮಾಡೋ ಒಂದು ದೊಡ್ಡ ಪ್ಲಾನ್ ಇದ್ರಲ್ಲಿದೆ. ಹಾಗಿದ್ರೆ ಈ ಬಜೆಟ್ನ ಹಿಂದಿರೋ ಅಸಲಿ ಕಥೆ ಏನು? ಬನ್ನಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಈ ಪ್ರಶ್ನೆಗೆ ಉತ್ತರ ನಿಜ ಹೇಳ್ಬೇಕಂದ್ರೆ ತುಂಬಾ ಸಿಂಪಲ್ ಆಗಿದೆ. ಇಷ್ಟೆಲ್ಲ ಡೀಟೇಲ್ಸ್ ಮಧ್ಯೆ ಇಡೀ ಬಜೆಟ್ನ ಫೋಕಸ್ ಇರೋದು ಒಂದೇ ಒಂದ್ ವಿಷಯದ ಮೇಲೆ. ಅದೇನ್ ಗೊತ್ತಾ? ಅದುವೇ ಟೆಕ್ನಾಲಜಿ ಮತ್ತೆ ಸೆಲ್ಫ್ ರಿಲಯನ್ಸ್, ಅಂದ್ರೆ ಸ್ವಾವಲಂಬನೆ. ಬೇರೆ ದೇಶಗಳಿಂದ ವಸ್ತುಗಳನ್ನ ತರಿಸ್ಕೊಳ್ಳೋ ಬದಲು ನಮ್ಮ ದೇಶದಲ್ಲೇ ಎಲ್ಲವನ್ನೂ ತಯಾರಿಸೋದು. ಇದು ಇವತ್ತಿನ ಲಾಭಕ್ಕೆ ಮಾಡ್ತಿರೋದಲ್ಲ, ಬದಲಿಗೆ ಮುಂದಿನ 20-30 ವರ್ಷಗಳ ಭವಿಷ್ಯಕ್ಕಾಗಿ ಹಾಕ್ತಿರೋ ಒಂದು ಗಟ್ಟಿ ಅಡಿಪಾಯ. ಸರಿ, ಹಾಗಿದ್ರೆ ಇದ್ರಲ್ಲಿರೋ ಆ ದೊಡ್ಡ ಐಡಿಯಾ ಏನು ಅಂತ ನೋಡೋಣ. ಗವರ್ಮೆಂಟ್ ಈ ಸಲ ಇವತ್ ಏನ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಿಲ್ಲ, ಬದಲಿಗೆ ಇನ್ನು 10 ವರ್ಷಗಳ ನಂತರ ಇಂಡಿಯಾ ಹೇಗಿರ್ಬೇಕು ಅಂತ ಯೋಚಿಸ್ತಿದೆ. ಇದೊಂಥರ ದೊಡ್ಡ ಶಿಫ್ಟ್ ಅಂತಾನೆ ಹೇಳಬಹುದು. ನೋಡಿ, ಈ 4 ಪಾಯಿಂಟ್ಸ್ ಇದೆಯಲ್ಲ, ಇದೇ ಇಡೀ ಬಜೆಟ್ನ ಫೌಂಡೇಶನ್. ಇದರಲ್ಲಿ ಟೆಕ್ನಾಲಜಿ ಮತ್ತೆ ಸ್ವಾವಲಂಬನೆ ಅನ್ನೋದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದನ್ನ ನಿಲ್ಲಿಸ್ಬೇಕು ಅನ್ನೋದೇ ಸರ್ಕಾರದ ಮುಖ್ಯ ಗುರಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಗವರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಬಂಡವಾಳ ವೆಚ್ಚದ ಮೇಲೆ ಜಾಸ್ತಿ ದುಡ್ಡು ಹಾಕ್ತಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರಸ್ತೆಗಳು, ರೈಲ್ವೆಗಳು, ಫ್ಯಾಕ್ಟರಿಗಳ ತರ ಫ್ಯೂಚರ್ನಲ್ಲಿ ದುಡ್ಡು ತಂದುಕೊಡುವಂತ ಆಸ್ತಿಗಳನ್ನ ಕಟ್ಟೋದು ಇದರರ್ಥ. ಸರಿ, ಈಗ ಬರೋಣ ಬಜೆಟ್ನ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ಗೆ. ಒಂದು ಸಣ್ಣ ಚಿಪ್ ಅಂದ್ರೆ ಸೆಮಿಕಂಡಕ್ಟರ್ ಬಗ್ಗೆ ಸರ್ಕಾರ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದೆ? ಇದರ ಹಿಂದೆ ಒಂದು ದೊಡ್ಡ ಗೇಮ್ ಪ್ಲಾನೇ ಇದೆ. ಅದೇನು ಅಂತ ನೋಡೋಣ. ಇದನ್ನ ಗಮನ ಕೊಟ್ಟು ಕೇಳಿ. 40,000 ಕೋಟಿ ರೂಪಾಯಿ. ಹಬ್ಬಬ್ಬಾ, ಹೌದು, ನೀವು ಕೇಳಿದ್ದು ಸರಿನೇ. ಇಷ್ಟು ದೊಡ್ಡ ಮೊತ್ತವನ್ನ ಬರೀ ಚಿಪ್ಗಳಿಗಾಗಿನೇ ಮೀಸಲಿಟ್ಟಿದ್ದಾರೆ. ಇದು ಇನ್ನು ಮುಂದೆ ನಾವು ಚಿಪ್ಗಳಿಗಾಗಿ ಬೇರೆಯವರನ್ನ ಕೇಳಲ್ಲ, ನಾವೇ ಮಾಡ್ಕೊಳ್ತೀವಿ ಅಂತ ಇಂಡಿಯಾ ಇಡೀ ಜಗತ್ತಿಗೆ ಕೊಡ್ತಿರೋ ಒಂದು ಕ್ಲಿಯರ್ ಮೆಸೇಜ್. ಪ್ರಶ್ನೆ ನಿಮ್ಮ ತಲೆಗೂ ಬಂದಿರ್ಬೇಕಲ್ವಾ? ಇಷ್ಟು ಸಣ್ಣ ವಸ್ತುವಿಗೆ ಯಾಕಪ್ಪ ಇಷ್ಟೊಂದು ದುಡ್ಡು? ಯಾಕಂದ್ರೆ ಉತ್ತರ ಬಹುಶಃ ನೀವೀಗ ಇದನ್ನ ನೋಡ್ತಿರೋ ನಿಮ್ಮ ಫೋನ್ನಲ್ಲೇ ಇದೆ. ನೀವು ಯೋಚನೆ ಮಾಡಿ, ಸ್ಮಾರ್ಟ್ಫೋನ್ ಇರ್ಬೋದು, ನಮ್ಮ ಕಾರ್ಗಳಿರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಡಿಫೆನ್ಸ್ ಸಿಸ್ಟಮ್ಸ್ ಇರ್ಬೋದು, ಇವತ್ತು ಪ್ರತಿಯೊಂದು ಮಾಡರ್ನ್ ಟೆಕ್ನಾಲಜಿನೂ ಈ ಚಿಪ್ಸ್ ಮೇಲೇನೆ ಡಿಪೆಂಡ್ ಆಗಿದೆ. ಹಾಗಾಗಿ ನಮ್ಮ ದೇಶದಲ್ಲೇ ಚಿಪ್ಸ್ ತಯಾರಿಸೋದು ಬರೀ ಬಿಸ್ನೆಸ್ ಅಲ್ಲ, ಇದು ನ್ಯಾಷನಲ್ ಸೆಕ್ಯೂರಿಟಿ ವಿಷಯ ಕೂಡ ಹೌದು. ಸಿಂಪಲ್ ಆಗಿ ಹೇಳೋದಾದ್ರೆ, ಚಿಪ್ಸ್ ಖರೀದಿಸೋ ದೇಶದಿಂದ ಚಿಪ್ಸ್ ತಯಾರಿಸೋ ದೇಶವಾಗಿ ಬದಲಾಗೋದೇ ಇಂಡಿಯಾದ ದೊಡ್ಡ ಗೋಲ್. ಇದರಿಂದ ದುಡ್ಡು ಉಳಿಯುತ್ತೆ, ಜೊತೆಗೆ ದೇಶದ ಭದ್ರತೆನೂ ಹೆಚ್ಚಾಗುತ್ತೆ. ಈ ಚಿಪ್ಸ್ ಕಥೆ ಇದೆಯಲ್ಲ, ಇದೊಂದು ದೊಡ್ಡ ಪಿಕ್ಚರ್ನ ಒಂದು ಸಣ್ಣ ಪೀಸ್ ಅಷ್ಟೆ. ಸರ್ಕಾರದ ನಿಜವಾದ ಗುರಿ ಖರೀದಿಸೋದನ್ನ ನಿಲ್ಲಿಸಿ ಕಟ್ಟೋದನ್ನ ಶುರು ಮಾಡಿ ಅನ್ನೋದು. ಇದ್ರ ಬಗ್ಗೆ ಇನ್ನಷ್ಟು ನೋಡೋಣ. ನೋಡಿ, ಇಲ್ಲಿ ನಮ್ಮ ಎಕನಾಮಿಕ್ ಸ್ಟ್ರಾಟಜಿಯಲ್ಲೇ ಒಂದು ದೊಡ್ಡ ಶಿಫ್ಟ್ ಕಾಣಿಸುತ್ತೆ. ಮೊದಲೆಲ್ಲ ನಾವು ಬೇರೆ ದೇಶಗಳಿಂದ ವಸ್ತುಗಳನ್ನು ಜಾಸ್ತಿ ತರಿಸ್ಕೊಳ್ತಿದ್ವಿ. ಆದ್ರೆ ಈಗ ನಮ್ಮಲ್ಲೇ ತಯಾರಿಸಿ ಬೇರೆ ದೇಶಗಳಿಗೆ ಮಾರಾಟ ಮಾಡೋ ಗುರಿ ಇದೆ. ಇದು ಇಂಪೋರ್ಟರಿಂದ ಎಕ್ಸ್ಪೋರ್ಟರ್ ಆಗೋ ಒಂದು ದೊಡ್ಡ ಜರ್ನಿ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದುಡ್ಡು ಹಾಕೋದು ಅಂದ್ರೆ ಬರೀ ಬಿಲ್ಡಿಂಗ್ ಕಟ್ಟೋದಲ್ಲ, ಇದು ಇಡೀ ಮ್ಯಾನ್ಯುಫ್ಯಾಕ್ಚರಿಂಗ್ ಸಿಸ್ಟಮ್ಗೆ ಸಪೋರ್ಟ್ ಕೊಡೋ ಒಂದು ಲಾಜಿಕಲ್ ಪ್ಲಾನ್. ಒಳ್ಳೆ ರೋಡ್ ಇದ್ರೆ ಫ್ಯಾಕ್ಟರಿಗಳಿಗೆ ಕಚ್ಚಾ ವಸ್ತುಗಳು ಬೇಗ ಸಿಗತ್ತೆ, ತಯಾರಾದ ವಸ್ತುಗಳು ಮಾರ್ಕೆಟ್ಗೆ ಬೇಗ ಹೋಗುತ್ತೆ. ಸಿಂಪಲ್ ಅಲ್ವಾ? ಈ ಪಾರ್ಟ್ನಿಂದ ನಾವು ತಿಳ್ಕೋಬೇಕಾಗಿರೋದೇನು ಅಂದ್ರೆ, ರಸ್ತೆ, ಕರೆಂಟ್, ಫ್ಯಾಕ್ಟರಿ ಇದೆಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಒಳ್ಳೆ ರೋಡ್ ಇಲ್ದೆ ಒಂದು ಚಿಪ್ ಫ್ಯಾಕ್ಟರಿ ನಡೆಸೋದು ಕಷ್ಟ. ಹಾಗಾಗಿ ಎಲ್ಲವನ್ನೂ ಒಟ್ಟೊಟ್ಟಿಗೆ ಡೆವಲಪ್ ಮಾಡೋದೇ ಸರ್ಕಾರದ ಪ್ಲಾನ್. ಸರಿ, ಇದೆಲ್ಲ ಆಯ್ತು. ಆದ್ರೆ ಇದೆಲ್ಲದ್ರಿಂದ ನಮಗೆ, ಅಂದ್ರೆ ಸಾಮಾನ್ಯ ಜನರಿಗೆ, ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಏನು ಉಪಯೋಗ? ಇದು ಬಹುಶಃ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಭಾಗ. ಈ ಟೆಕ್ ಫೋಕಸ್ಡ್ ಬಜೆಟ್ನಿಂದ ಜಾಸ್ತಿ ಬೆನಿಫಿಟ್ ಆಗೋದು ಯಾರಿಗ್ ಗೊತ್ತಾ? ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಹೊಸ ಹೊಸ ಐಡಿಯಾಗಳಿರೋ ಸ್ಟಾರ್ಟ್ಅಪ್ಗಳು, ಮತ್ತೆ ತಮ್ಮ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಆಗಿರೋ ಪ್ರೊಫೆಷನಲ್ಸ್. ಇವರಿಗಂತೂ ಮುಂದಿನ ದಿನಗಳಲ್ಲಿ ಅವಕಾಶಗಳ ಸುರಿಮಳೆನೇ ಕಾದಿದೆ. ಸ್ಟೂಡೆಂಟ್ಸ್, ಇದನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ. VLSI ಅಂದ್ರೆ ಚಿಪ್ ಡಿಸೈನ್, AI ಹಾರ್ಡ್ವೇರ್ ಮತ್ತೆ ರೊಬಾಟಿಕ್ಸ್ನಂತಹ ಫೀಲ್ಡ್ಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಲಿದೆ. ಇವತ್ತೇ ಈ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ನಾಳೆ ಒಳ್ಳೆ ಜಾಬ್ ಸಿಗೋದು ಗ್ಯಾರಂಟಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸರ್ಕಾರಕ್ಕೆ ಬರೀ ಸರ್ಟಿಫಿಕೇಟ್ ಇರೋ ಗ್ರಾಜ್ಯುಯೇಟ್ಸ್ ಬೇಡ, ಬದಲಿಗೆ
ಕಂಪನಿಗಳಿಗೆ ಬೇಕಾಗಿರೋ ರಿಯಲ್ ಸ್ಕಿಲ್ಸ್ ಇರೋ ಯುವಕರು ಬೇಕಾಗಿದ್ದಾರೆ. ಇದರಿಂದ ಡಿಗ್ರಿ ಇದೆ ಆದ್ರೆ ಕೆಲ್ಸ ಇಲ್ಲ ಅನ್ನೋ ಸಮಸ್ಯೆ ಕಡಿಮೆ ಆಗಬಹುದು. ಸರಿ, ಈಗ ಫೈನಲ್ ಪಾರ್ಟ್ಗೆ ಬರೋಣ. ಒಟ್ಟಾರೆಯಾಗಿ ಈ ಬಜೆಟ್ ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಪ್ಲಾನ್. ಇದು ತಕ್ಷಣದ ರಿಸಲ್ಟ್ಗಿಂತ ಫ್ಯೂಚರ್ನ ಫೌಂಡೇಶನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ಇವತ್ತೇ ರಿಸಲ್ಟ್ ಕೊಡುವಂತಹ ಬಜೆಟ್ ಅಲ್ಲ, ಬದಲಿಗೆ ಒಂದು ಗಿಡ ನೆಟ್ಟು ಅದಕ್ಕೆ ನೀರ್ ಹಾಕಿ ಪೋಷಣೆ ಮಾಡೋ ತರಹ. ಇದರ ಹಣ್ಣುಗಳು ನಮಗೆ ಮುಂದಿನ 5-10 ವರ್ಷಗಳಲ್ಲಿ ಸಿಗೋಕೆ ಶುರುವಾಗತ್ತೆ. ಫೈನಲಿ ಈ ಎಲ್ಲಾ ಪ್ಲಾನ್ಸ್ಗಳ ಅಲ್ಟಿಮೇಟ್ ಗೋಲ್ ಒಂದೇ: ಇಂಡಿಯಾವನ್ನ ಗ್ಲೋಬಲ್ ಸ್ಟೇಜ್ನಲ್ಲಿ ಬರೀ ಒಬ್ಬ ಕನ್ಸ್ಯೂಮರ್ ಆಗಿ ಅಲ್ಲ, ಬದಲಿಗೆ ಟೆಕ್ನಾಲಜಿಯನ್ನ ಕಟ್ಟೋ, ಕ್ರಿಯೇಟ್ ಮಾಡೋ ಮತ್ತು ಇನೋವೇಟ್ ಮಾಡೋ ದೇಶವಾಗಿ ನಿಲ್ಸೋದು. ಹಾಗಿದ್ರೆ ಒಂದು 10 ವರ್ಷದ ನಂತರ ನಾವು ತಿರುಗಿ ನೋಡಿದಾಗ ಈ ಬಜೆಟ್ಟು ನಿಜವಾಗ್ಲೂ ಇಂಡಿಯಾದ ಟೆಕ್ ಫೀಲ್ಡ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅನ್ನಿಸ್ತಾ? ಇದರ ರಿಸಲ್ಟ್ಗಾಗಿ ನಾವು ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಖಂಡಿತ ಯೋಚನೆ ಮಾಡಿ. ಧನ್ಯವಾದಗಳು.